ನೋಡ್ತಿರ್ಬೋದು. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ. ಸೊ ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ಸರಳವಾಗಿ ಮಾಡ್ಕೋಬೋದು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆ ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊತಿದ್ದೀನಿ. ಅಂದರೆ ಬಾಂಬೆ ರವೆ ಅಂತ ಹೇಳ್ತೇವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇವಾಗ ಫುಲ್ ಗರಮ್ ಆಗಿರುವಂತಹ ಎಣ್ಣೆ ಹಾಕ್ಕೊತಿದ್ದೀನಿ. ಸುಮಾರು 4 ಚಮಚ ಆಗುವಷ್ಟು. ಸೊ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಗರಂ ಎಣ್ಣೆ ಹಾಕೋದ್ರಿಂದ ಜಾಸ್ತಿ ದಿನ ಕ್ರಿಸ್ಪಿಯಾಗಿ ಉಳಿಯುತ್ತೆ ಸ್ನ್ಯಾಕ್ಸು. ಮತ್ತು ಇದು ಹಿಟ್ಟು ನಾದೋದಕ್ಕೆ ನಾನಿಲ್ಲಿ ಬಿಸಿಯಾಗಿರುವಂತಹ ನೀರು ತೊಗೊಂಡಿದ್ದೀನಿ. ನಾವಿಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕಿರ್ತೀವಲ್ಲ, ಹೀಗಾಗಿ ಹಿಟ್ಟು ಕೂಡ ನೀವು ಇಲ್ಲಿ ನಾದೋದಕ್ಕೆ ಬಿಸಿ ನೀರೇ ಯೂಸ್ ಮಾಡಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಸ್ನ್ಯಾಕ್ಸು. ಓಕೆ ನೋಡಿ, ಇವಾಗ ಏನಿಲ್ಲ ಅಷ್ಟೇ ಮೀಡಿಯಮ್ ಆಗಿರಲಿ, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀರು ಕೂಡ ಒಮ್ಮೆನೇ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಂದು 4 ಚಮಚ ಆಗುವಷ್ಟು ಬಿಸಿಯಾಗಿರುವಂತಹ ಎಣ್ಣೆ ಹಾಕಿದ್ದೀನಿ. ಬಾಕಿದ ನೀರು ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಈ ರೀತಿ ನಾದ್ಕೊಂಡಿನಿ. ಓಕೆ ನೋಡಿ, ಅಷ್ಟೇ ಮೀಡಿಯಮ್ ಆಗಿದೆ, ಗಟ್ಟಿನೂ ಇಲ್ಲ ಮತ್ತು ಜಾಸ್ತಿ ಸಾಫ್ಟೂ ಇಲ್ಲ, ಆ ರೀತಿ ಇದನ್ನು ನಾದ್ಕೋಬೇಕಾಗುತ್ತೆ. ಇವಾಗ ಇದು ಒಂದು 10ರಿಂದ 15 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಅದು ಸೈಡಿಗೆ ಎತ್ತಿಟ್ಕೊಂಡಿನಿ ನಾನು. ಇವಾಗ ಇಲ್ಲಿ ಬೇರೆ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ ಒಂದು 2 ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇದು ಜಾಸ್ತಿ ಖಾರ ಇಲ್ಲ. ಓಕೆ, ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪೌಡರ್ ಹಾಕ್ಕೊತಿದ್ದೀನಿ, ಅಂದರೆ ಜೀರಾ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲ ಹಾಕ್ಕೊತಿದ್ದೀನಿ. ಇದು ಇಲ್ಲ ಅನ್ನೋದಾದರೆ ಡ್ರೈ ಮ್ಯಾಂಗೋ ಪೌಡರ್ ಇತ್ತಂದರೆ ಅದನ್ನು ಕೂಡ ಹಾಕೋಬೋದು. ಮತ್ತು ಒಂದು 1.5 ಚಮಚ ಆಗುವಷ್ಟು ಸಕ್ಕರೆ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು ಒಂದು ಪಾವು ಚಮಚ ಆಗುವಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಓಕೆ, ಒಂದು ಪಾವು ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೀನಿ. ಇದರಲ್ಲಿ ನೀವು ಸಕ್ಕರೆ ಪೌಡರ್ ಮಿಕ್ಸ್ ಮಾಡದೆ ಹಾಕಬೇಕು, ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ಸ್ನ್ಯಾಕ್ಸ್. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ಎಲ್ಲ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು. ಇವಾಗ ಇದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ಹಿಟ್ಟಿಗೆ ಕೂಡ ಒಂದು 15 ನಿಮಿಷ ಆಗಿದೆ ಇವಾಗ, ಅಂದರೆ ಒಂದು 15 ನಿಮಿಷ ಆದಮೇಲೆ ಇದನ್ನು ನಾನು ಯೂಸ್ ಮಾಡ್ಕೊತಿದ್ದೀನಿ. ಅಂದರೆ ನಾವು ದಪ್ಪ ರವೆ ಯೂಸ್ ಮಾಡಿರ್ತೀವಲ್ಲ, ಹೀಗಾಗಿ ಒಂದು 15 ನಿಮಿಷ ಬಿಟ್ಟರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು. ಮತ್ತು ಒಂದು ಜಾಸ್ತಿ ಸಾಫ್ಟ್ ಆಯಿತಂದ್ರೆ ಮತ್ತೆ ಒಂದು ಸ್ವಲ್ಪ ನೀವು ಇಲ್ಲಿ ಸಣ್ಣ ಚಿರೋಟೆ ರವೆ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ಇಲ್ಲಿ ನೀವು ಹಿಟ್ಟನ್ನ ಅಡ್ಜಸ್ಟ್ ಮಾಡ್ಕೋಬೋದು, ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ಓಕೆ, ಇಲ್ಲಿ ನಾನು ಹಚ್ಚೋಕೆ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ಯಾವ ರೀತಿ ಲಟ್ಟಿಸ್ಬೇಕಂದ್ರೆ ಸ್ವಲ್ಪ ದಪ್ಪ ಇರಬೇಕು, ಜಾಸ್ತಿ ತೆಳ್ಳಗಿರಬಾರ್ದು. ಆ ರೀತಿ ಲಟ್ಟಿಸ್ಕೊಳ್ಳಿ. ದಪ್ಪ ಅಂದರೆ ಜಾಸ್ತಿ ದಪ್ಪ ಕೂಡ ಇಲ್ಲ, ಅಷ್ಟೇ ಮೀಡಿಯಮ್ ಆಗಿರಲಿ. ಓಕೆ ನೋಡಿ, ರೌಂಡಾಗಿ ಲಟ್ಟಿಸ್ಕೊಂಡಿದ್ದು ನಾನಿವಾಗ. ಲಟ್ಟಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಚಾಕು ತೊಗೊಂಡಿದ್ದೀನಿ. ಓಕೆ, ಲಟ್ಟಿಸ್ಕೊಂಡಾಗಿದೆ ನೋಡ್ತಿರ್ಬೋದು. ಇವಾಗ ಏನು ಕಷ್ಟನೇ ಇಲ್ಲ, ಚಪಾತಿ ಯಾವ ರೀತಿ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಬೇಕು ಇವಾಗ ಇದಕ್ಕೆ. ಓಕೆ ನೋಡಿ, ಚಾಕು ತೊಗೊಂಡು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಎಲ್ಲ ನಿಮಗೆ ಯಾವ ಸೈಜಿಂದ ಬೇಕು ಆ ಸೈಜಿಂದ ಇಲ್ಲಿ ನೀವು ಕಟ್ ಮಾಡ್ಕೋಬೋದು. ಓಕೆ, ಈ ರೀತಿ ಎಲೆ ಮಾಡ್ಕೋಬೇಕು ಮೊದಲಿಗೆ. ನೋಡಿ, ಇವಾಗ ಒಂದು ಎಲೆ ತೊಗೊಂಡು ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಅಂದರೆ ತ್ರಿಕೋನ ಆಕಾರದಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಸಮೋಸ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಕಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೋದು. ಅಂದರೆ ಎಲ್ಲ ಎಲೆ ನೀವು ಒಮ್ಮೆನೇ ರೆಡಿ ಮಾಡಿ ಇಟ್ಕೋಬೋದು. ಮತ್ತು ಜಾಸ್ತಿ ದಪ್ಪ ಕೂಡ ಮಾಡಬಾರ್ದು, ಜಾಸ್ತಿ ತೆಳ್ಳಗೆ ಕೂಡ ಮಾಡಬಾರ್ದು. ಈ ಎಲೆ ಅಷ್ಟೇ ಮೀಡಿಯಮ್ ಆಗಿರಲಿ. ಓಕೆ, ಎಲ್ಲನೂ ನೀವು ಇಲ್ಲಿ ಒಮ್ಮೆನೇ ಮಾಡಿಟ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೋಬೋದು. ಓಕೆ ನೋಡಿ, ಸೈಡಿಗೆ ಎತ್ತಿಟ್ಕೊಂಡು ನಾನು ಅಂದರೆ ಎಲ್ಲನೂ ಇದೇ ರೀತಿಯಾಗಿ ಒಮ್ಮೆನೇ ಮಾಡಿಟ್ಕೊತಿದ್ದೀನಿ. ಓಕೆ, ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಈ ರೆಸಿಪಿಗೆ ಏನಂತ ಹೆಸರಿಡ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಮಿನಿ ಸಮೋಸ ಅಂತ ಹೇಳ್ತಾರೆ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಓಕೆ ನೋಡಿ, ಎಲ್ಲನೂ ಸೇರಿಸಿ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಅಂದರೆ ನಾನಿಲ್ಲಿ ಒಂದು ಕಪ್ ರವದಲ್ಲಿ ನಾನು 3 ಭಾಗ ಮಾಡ್ಕೊಂಡಿನಿ, ಅಂದರೆ 3 ಚಪಾತಿ ಮಾಡ್ಕೊಂಡಿನಿ. ಇಲ್ಲಿ ಚಪಾತಿ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ಮತ್ತು ಅದೇ ರೀತಿ ಎಲ್ಲನೂ ಅಂದರೆ ಎಲ್ಲ ಎಲೆ ಒಮ್ಮೆನೇ ನೀವು ಕಟ್ ಮಾಡ್ಕೊಂಡು ಸೈಡ್ನೆಲ್ಲ ಎತ್ತಿಟ್ಕೋಬೋದು. ಓಕೆ ನೋಡಿ, ಇನ್ನೊಂದು ಸಲ ತೋರಿಸ್ತಿದ್ದೀನಿ ಯಾವ ರೀತಿ ಕಟ್ ಮಾಡೋದು ಅಂತ. ಏನು ಕಷ್ಟನೇ ಇಲ್ಲ. ಮೊದಲಿಗೆ ಒಂದು ಸ್ವಲ್ಪನೇ ಸೈಡ್ನಲ್ಲಿ ಕಟ್ ಮಾಡ್ಕೊಳ್ಳಿ, ನಂತರ ಇದರಲ್ಲಿ ಈ ರೀತಿ ತ್ರಿಕೋನ ಆಕಾರದಲ್ಲಿ ಕಟ್ ಮಾಡ್ಕೋಬೋದು. ಸಮೋಸ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಕಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಇದನ್ನು ಕೂಡ ಅಷ್ಟೇ ಯಾವ ರೀತಿ ಕಟ್ ಮಾಡ್ಕೋತೀನಿ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಎಲ್ಲನೂ ಇದೇ ರೀತಿಯಾಗಿ ನೀವು ಒಮ್ಮೆನೇ ಮಾಡಿಟ್ಕೋಬೋದು, ಏನು ಕಷ್ಟನೇ ಇಲ್ಲ. ಇಲ್ಲಿ ಸೈಡ್ ಗ್ಯಾಸ್ನಲ್ಲಿ ಎಣ್ಣೆ ಕೂಡ ಗರಮ್ ಆಗಿದೆ, ಒಂದೊಂದಾಗಿ ಬಿಡ್ತಿದ್ದೀನಿ. ಒಮ್ಮೆನೇ ಜಾಸ್ತಿ ಎಲ್ಲನೂ ಸೇರಿಸಿ ಒಮ್ಮೆನೇ ಬಿಡ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಅದಕ್ಕೆ ಉಬ್ಬೋದಕ್ಕೆ ಜಾಗ ಬೇಕಲ್ವ, ಹೀಗಾಗಿ. ಮತ್ತು ಎಣ್ಣೆ ಕೂಡ ಸ್ವಲ್ಪ ಸರಿಯಾಗಿ ಗರಮ್ ಇರಲಿ. ಓಕೆ ನೋಡಿ, ಎಷ್ಟು ಸರಿಯಾಗಿ ಉಬ್ಬು ಬರುತ್ತೆ ತಂತಾನೆ ಮೇಲೆ ನೋಡ್ತಿರ್ಬೋದು. ನಾನು ಚಮಚ್ ಕೂಡ ಅದರಲ್ಲಿ ಟಚ್ ಮಾಡಿಲ್ಲ, ಆದ್ರೂ ಅದ್ರ ಮೇಲೆ ಯಾವ ರೀತಿ ಬರುತ್ತಿದೆ ನೋಡಿ.
ಸ್ವಲ್ಪ ಎಲ್ಲಿ ದಪ್ಪ ಇದ್ದರೆ ಈ ರೀತಿ ಉಬ್ಬು ಬರುತ್ತೆ. ನೀವು ಜಾಸ್ತಿ ತೆಳ್ಳಗೆ ಮಾಡಿದರೆ ಅದು ಉಬ್ಬೋದಿಲ್ಲ, ಬಟ್ ಕ್ರಿಸ್ಪಿಯಾಗಿರುತ್ತೆ ಅದು. ಓಕೆ ನೋಡಿ, ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಕೆಂಪಾಗೋ ತನಕ ನಾನು ಫ್ರೈ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಒಂದು ಸೈಡ್ನಲ್ಲಿ ಕೆಂಪಾಗಿದೆ. ಇವಾಗ ಇನ್ನೊಂದು ಸೈಡ್ನಲ್ಲಿ ಹಾಕ್ಕೊತಿದ್ದೀನಿ. ರವೆ ಯೂಸ್ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ ನೋಡಿ, ಎಲ್ಲನೂ ಇದೇ ರೀತಿಯಾಗಿ ಉಲ್ಟಾ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಕೆಂಪಾಗಿದೆ ಇವಾಗ ಎರಡೂ ಸೈಡ್ನಲ್ಲಿ. ಒಂದು 2-3 ನಿಮಿಷ ಹಿಡಿದಿದೆ ನನಗೆ ಅಷ್ಟೇ ಟೈಮ್. ಇಲ್ಲಿ ಜಾಸ್ತಿ ಹೈ ಫ್ಲೇಮ್ದಲ್ಲಿ ಕೂಡ ಇದನ್ನು ಕರ್ಕೋಬಾರ್ದು, ಮತ್ತು ಜಾಸ್ತಿ ಸ್ಲೋ ಗ್ಯಾಸ್ನಲ್ಲಿ ಕೂಡ ಇದನ್ನು ಕರ್ಕೋಬಾರ್ದು. ಸೊ ಅಷ್ಟೇ ಮೀಡಿಯಮ್ ಆಗಿರಲಿ ಗ್ಯಾಸ್. ಸೊ ಒಂದು ಬ್ಯಾಚ್ ತಯಾರಾಗಿದೆ ಇವಾಗ. ಇಲ್ಲಿ ಕೂಡ ಅಷ್ಟೇ, ನಾನು ಎಲ್ಲನೂ ಸೇರಿಸಿ ಒಮ್ಮೆನೇ ಹಾಕಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿನಿ. ಮತ್ತು ಇನ್ನೊಂದು ಬ್ಯಾಚ್ ಹಾಕ್ಕೊಂಡಿನಿ, ನಾನು ನೋಡ್ತಿರ್ಬೋದು. ಇದು ಕೂಡ ಅಷ್ಟೇ, ಎರಡೂ ಕಡೆ ಕ್ರಿಸ್ಪಿ ಆಗೋ ತನಕ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಕರ್ಕೊತಿದ್ದೀನಿ. ವಾವ್ ನೋಡಿ, ಇದು ಕೂಡ ಕೆಂಪಾಗಿದೆ. ಇವಾಗ ನೋಡ್ತಿರ್ಬೋದು, ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ. ಇಲ್ಲಿ ಕೂಡ ಅಷ್ಟೇ, ನಾನು ಎಲ್ಲ ಎಲೆಗಳು ಒಂದು 3 ಭಾಗದಲ್ಲಿ ಈ ರೀತಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡಿದ್ದ. ಓಕೆ, ಎಲ್ಲ ಸೇರಿಸಿ ನಾನು ಕರ್ಕೊಂಡಾಗಿದೆ. ಇವಾಗ ಎಣ್ಣೆ ಕೂಡ ಜಾಸ್ತಿ ಇರೋದಿಲ್ಲ ಇದು, ಸೊ ಲೈಟಾಗಿ ಬೇಕಾಗುತ್ತೆ ಇದಕ್ಕೆ, ಎಣ್ಣೆ ಸಾಕಾಗುತ್ತೆ ಇದಕ್ಕೆ. ಓಕೆ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ರವೆ ಇರೋದ್ರಿಂದ. ಓಕೆ, ಇವಾಗ ನಾವು ಮೊದಲಿನ ಮಸಾಲ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕ್ಕೊತಿದ್ದೀನಿ. ಸುಮಾರು 2-3 ಚಮಚ ಆಗುವಷ್ಟು ಮಸಾಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ವಾವ್ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನನಗಂತೂ ಬಾಯಲ್ಲಿ ನೀರು ಬರುತ್ತಿದೆ. ನೀವು ಇದು ತಣ್ಣಗಾದ್ಮೇಲೆ ಬಾಕ್ಸ್ನಲ್ಲಿ, ಅಂದರೆ ಗಾಳಿ ಆಡದಂತಹ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಓಕೆ ನೋಡಿ, ನಮ್ಮ ಮಿನಿ ಸಮೋಸ ತಯಾರಾಗಿದೆ. ಎಷ್ಟು ಸಮೋಸ ತಯಾರಾಗಿದೆ ನೋಡಿ, ಒಂದು 10-15 ನಿಮಿಷದಲ್ಲಿ. ಓಕೆ ನೋಡಿ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದನ್ನು ನೀವು 1 ತಿಂಗಳು ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಸಣ್ಣ ಹಸಿವಿಗೆ ಇದನ್ನು ತಿನ್ಬೋದು ನೀವು, ಅಥವಾ ನೀವು ಟ್ರಾವೆಲ್ಸ್ ಮಾಡುವಾಗ ಈ ರೀತಿ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು. ಮತ್ತು ನೀವು ಇದಕ್ಕೆ ಏನಂತ ಹೆಸರಿಡ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಮಕ್ಕಳಂತೂ ಕಾಯ್ಕೊಂಡು ಕೂತಿದ್ದಾರೆ ಇದು ತಿನ್ನೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.